ತನ್ನ ಗಂಡ ಮುಖ್ಯಮಂತ್ರಿ ಆಗಿದ್ರು ಕೂಡ ಯಾವತ್ತೂ ಕೂಡ ಹೊರಗಡೆ ಬಂದು ಮುಖ್ಯಮಂತ್ರಿ ಹೆಂಡತಿ ಅಂತ ಹೇಳಿ ದರ್ಪ ತೋರಿಸದೇ ಇರುವಂತ ಸದಾಕಾಲ ಮರೆಯಲ್ಲೇ ನಿಂತ್ಕೊಂಡು ಇವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವರಿಗೆ ಪೂಜೆ ಸಲ್ಲಿಸುವಂತ ಹೆಣ್ಣು ಮಗಳು ಆಕೆ. ಮೊನ್ನೆ ತಾನೇ ಯಾರೋ ಹೇಳ್ತಾ ಇದ್ರು ತಿರುಪ್ತಿಗೆ ಹೋಗಿದ್ರಂತೆ. ತಿರುಪ್ತಿಗೆ ಹೋದ್ರೆ ಪಾರ್ವತಮ್ಮನವರು ಜನಸಾಮಾನ್ಯರ ಸಭೆ ಲೈನ್ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ವಾಪಸ್ ಹೋದ್ರಂತೆ. ಕಮಿಟಿಯವರು ಹೇಳ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಅವರ ಹೆಂಡತಿ ಬಂದಿದ್ರಂತೆ, ನಮಗ್ ಗೊತ್ತೇ ಆಗ್ಲಿಲ್ಲ ಸಾರ್ ಅಂತ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ, ನಾವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ವಿ. ಅವತ್ತು ಪಾರ್ವತಮ್ಮನವರು ಬಂದಿದ್ದಾರೆ, ಸಿದ್ದರಾಮಯ್ಯನವರು ಶ್ರೀಮತಿಯವರು ಬಂದಿದ್ದಾರೆ ಅಂತ ಜನಕ್ಕೆ ಗೊತ್ತೇ ಇಲ್ಲ. ಜನಗಳ ಸಾಲಲ್ಲಿ ನಿಂತು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೀತಾರೆ. ಇಂಥ ಹೆಣ್ಣು ಮಗಳೊಬ್ಬಳ ಮೇಲೆ, ಇಂಥ ತಾಯಿಯೊಬ್ಬಳ ಮೇಲೆ ಅವರ ಹೆಸರನ್ನ ಬಳಸಿಕೊಂಡು ಬಿಜೆಪಿಯವರು, ಜನತಾದಳದವರು ನಡೆಸ್ತಾ ಇರುವಂತ ರಾಜಕಾರಣ ಏನಿದೆ, ನಿಮ್ಮನ್ನ ಯಾವತ್ತಾದ್ರೂ ಒಂದು ದಿವಸ ಪಾರ್ವತಮ್ಮನವ್ರು ಕ್ಷಮಿಸಬಹುದು. ಸಿದ್ದರಾಮಯ್ಯನವ್ರು ನೀವು ಮಾಡ್ತಿರುವಂತ ಈ ಹಲ್ಕಟ್ ರಾಜಕಾರಣವನ್ನ ಸಿದ್ದರಾಮಯ್ಯನವರು ಕೂಡ ಕ್ಷಮಿಸಬಹುದು. ಆದ್ರೆ ದೇವರು ನೀವು ಮಾಡ್ತಾ ಇರುವಂತ ಈ ದುಷ್ಟ ರಾಜಕಾರಣವನ್ನ ಯಾವತ್ತೂ ಕ್ಷಮಿಸಕ್ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾವು ಈ ಸಭೆಯ ಮೂಲಕ ಇಡೀ ರಾಜ್ಯಕ್ಕೆ ಸಾರಿ ಸಾರಿ ಹೇಳಬೇಕಾಗಿದೆ. ಈಗ ತಾನೇ ನಾನು ನೋಡ್ತಾ ಇದ್ದೆ, ಕುಮಾರಸ್ವಾಮಿ ಅವರು ಭಾಷಣ ಮಾಡ್ತಾ ಇದ್ರು ಪಾದಯಾತ್ರೆಯಲ್ಲಿ. ಅವ್ರು ಭಾಷಣ ಮಾಡ್ತಾ ಹೇಳ್ತಾ ಇರ್ತಾರೆ ಏನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ, 10 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ನೀವು ಹೇಳಿದ್ರೆ 10 ವರ್ಷ ಅಲ್ಲ 10 ತಿಂಗಳೊಳಗಡೆ ಕಾಂಗ್ರೆಸ್ ಸರ್ಕಾರ ಕೆಳಗಡೆ ಇಳಿಸ್ತೇವೆ. ಸಿದ್ದರಾಮಯ್ಯ ಫಸ್ಟ್ ವಿಕೆಟ್ ಹಾಕ್ತಾರೆ, ಸಿದ್ದರಾಮಯ್ಯನವ್ರು ವಿಕೆಟ್ ಬೀಳಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವ್ರ ಕಡೆ ಬೆರಳು ತೋರಿಸಿ ಭಾಷಣ ಮಾಡ್ತಾರೆ. ನಾವು ಹೇಳಲಿಕ್ಕೆ ಬಯಸ್ತೀವಿ ಸರ್, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವ್ರನ್ನಾಗ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬರನ್ನಾಗ್ಲಿ, ನಮ್ ಚೆಲುವಣ್ಣನಾಗ್ಲಿ, ಕೆ ಎನ್ ರಾಜಣ್ಣ ಸಾಹೇಬರನ್ನಾಗ್ಲಿ ನೀವು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಡೀ ಕರ್ನಾಟಕದ ಬಡವರು ಇವ್ರ ಜೊತೆಗಿದ್ದಾರೆ, ಇಡೀ ಕರ್ನಾಟಕದ ಶಕ್ತಿ ಇವ್ರ ಜೊತೆಗಿದೆ. ರಾಮಾಯಣದ ಒಂದು ಕತೆ ನೆನಪಾಗ್ತಾ ಇದೆ. ಬಹುಶಃ ಮುದ್ದಮ್ಮೇಗೌಡ್ರಿಗೆ ನಾನು ಈ ಕತೆ ಹಿಂದೆ ಒಂದ್ಸಲ ಹೇಳಿದ್ದೆ ಸರ್. ಏನು ಅಂತಂದ್ರೆ, ಹಿಂದೆ ರಾಮಾಯಣದ ಯುದ್ಧ ನಡೀತಾ ಇತ್ತಂತೆ. ರಾಮಾಯಣದ ಯುದ್ಧದ ಕಡೇ ದಿವಸ ರಾಮ ಯುದ್ಧ ಭೂಮಿಯಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ರಾಮನ್ ಜೊತೆಗೆ ಯುದ್ಧ ಮಾಡೋದು ಅಯೋಧ್ಯೆಯಿಂದ ಕೂಡ ಯಾರು ಬರಲಿಲ್ಲ. ರಾಮ ಪಾಪ ಒಬ್ಬಂಟಿಗನಾಗಿ ನಿಂತಿದ್ದ, ಜೊತೆಗೆ ಲಕ್ಷ್ಮಣ ನಿಂತಿದ್ದ. ಜೊತೆಗೆ ರಾಮನ್ ಜೊತೆಗೆ ಇದ್ದವ್ರು ಯಾರು ಅಂದ್ರೆ ಬರೇ ಒಂದಷ್ಟು ಕಾಡು ಕಪಿಗಳು, ಕಾಡಲ್ಲಿದ್ದಂತ ಪ್ರಾಣಿಗಳನ್ನು ಕರ್ಕೊಂಡು ಬಂದು ರಾಮ ಯುದ್ಧ ಮಾಡಕ್ ಬಂದಿದ್ದ. ಆದ್ರೆ ಎದುರು ಪಕ್ಷದಲ್ಲಿ ರಾವಣ ಬಂಗಾರದ ರಥದ ಮೇಲೆ ಬಂದಂತೆ. ಆ ರಾವಣನ ಜೊತೆಗೆ, ಬಂಗಾರದ ರಥದ ಮೇಲೆ ಬಂದಿರುವಂತಹ ರಾವಣನ ಜೊತೆಗೆ ಇಂದ್ರನನ್ನೇ ಗೆದ್ದಂತ ರಾವಣನ ಮಗ. ಆ ರಾವಣನ ಜೊತೆಗೆ ಕುಬೇರ, ಇಡೀ ಸಂಪತ್ತನ್ನೆಲ್ಲ ಕೈವಶವಾಗಿಸಿಕೊಂಡಿರುವಂತ ಕುಬೇರ. ರಾವಣನ ಕಾಲ್ ಕೆಳಗಡೆ ನವಗ್ರಹಗಳನ್ನ ಚೆಲ್ಲಾಡ್ಕೊಂಡು ಬರ್ತಾ ಇದ್ದಂತೆ ರಾವಣ. ಅವನ ಸಿರಿ ಸಂಪತ್ತನ್ನ ನೋಡಿದ ಹನುಮಂತ ಒಂದ್ ಕಡೆ ರಾಮನ್ ನೋಡ್ದ, ಇನ್ನೊಂದ್ ಕಡೆ ರಾವಣನ್ ನೋಡ್ದ. ಆ ರಾವಣನ್ ನೋಡಿದಂತ ಹನುಮಂತ ಈ ರಾಮನ್ ನೋಡ್ತಾನೆ. ರಾಮನ್ ಮೈ ಮೇಲೆ ಒಂದೇ 1 ಗ್ರಾಮ್ ಚಿನ್ನ ಇಲ್ಲ. ರಾಮನ್ ಮೈ ಮೇಲೆ ಒಂದೇ 1 ಗ್ರಾಮ್ ಚಿನ್ನ ಇಲ್ಲ ರೀ. ರಾವಣ ಬಂಗಾರದ ರಥದ ಮೇಲೆ ಬಂದಿದ್ದಾನೆ. ಆ ರಾವಣನ ನೋಡಿ ಹನುಮಂತ ಕೇಳಿದಂತೆ ರಾಮನ, ರಾಮ ಸತ್ಯ 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 ಅಂತ ಬರುತ್ತೆ, ಸದಾ ಜನಪರವಾಗಿ ಬರುತ್ತೆ, ಎಲ್ಲ ಜನಗಳನ್ನು ನನ್ನವರು ಅಂತ ಬದುಕ್ತೆ. ಆದ್ರೆ ನೀನ್ ನೋಡಯ್ಯ ಮಣ್ಣು ಮೇಲೆ ನಿಂತಿದ್ಯಾ, ಅವ್ನು ನೋಡು ಬಂಗಾರದ ರಥದ ಮೇಲೆ ನಿಂತಿದ್ದಾನೆ ಅಂತ ಹೇಳಿ. ಆಗ ರಾಮ ಉತ್ತರ ಕೊಟ್ಟಂತೆ, ನಾನ್ ನಿಂತಿರೋದು ಮಣ್ಣು ಮೇಲೆ ಅಲ್ಲ ಕಣೋ ಹನುಮಂತ, ನಾನ್ ನಿಂತಿರೋದು ಸತ್ಯದ ಮೇಲೆ. ಸತ್ಯಮೇವ ಜಯತೆ, ಸತ್ಯ ಮಾತ್ರ ಗೆಲ್ಲುತ್ತೆ ಅನ್ನೋ ಉತ್ತರವನ್ನು ಅವತ್ತು ರಾಮ ಕೊಟ್ಟಂತೆ. ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯನವರು ರಾಮನ್ ತರ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾರೆ. ಇವತ್ತು ಇಡೀ ಬಿಜೆಪಿ, ಜನತಾದಳದವರು ಐಟಿ, ಇಡಿ, ಸಿಬಿಐ ಅನ್ನುವಂತ ರಾವಣ ಸೇನೆಯನ್ನು ಕರ್ಕೊಂಡು ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧ, ಡಿ ಕೆ ಶಿವಕುಮಾರ್ ಸಾಹೇಬರ ವಿರುದ್ಧ ಭಾರಿ ದೊಡ್ಡ ಗರ್ಜನೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಗೆ ಯಾರಿದ್ದಾರೆ ಅಂದ್ರೆ ರಾಮನ್ ಜೊತೆಗೆ ಕಪಿಸೇನೆ ಇದ್ದಂಗೆ. ಕರ್ನಾಟಕದ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಕುವೆಂಪು ಅವ್ರನ್ನ ಓದ್ಕೊಂಡಿರುವಂತ ವಿಶಾಲ ಹೃದಯದ ಜನ, ಬಸವಣ್ಣನವರ ಚಿಂತನೆ ಮಾಡುವಂತ ವಿಶಾಲ ಹೃದಯದ ಜನ, ಅಂಬೇಡ್ಕರ್ ಚಿಂತನೆ ಮಾಡುವಂತ ಜನ ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಈ ಯುದ್ಧದ ಕಡೆ ಒಳಗಡೆ ಗೆಲುವು ಯಾರಿಗೆ ಅಂತ ಅಂದ್ರೆ, ನಿಮ್ಮ ಐಟಿ, ಇಡಿ, ಸಿಬಿಐಗಳು ನಿಮ್ಮ ಸುಳ್ಳು ಪ್ರಚಾರಗಳನ್ನೆಲ್ಲವನ್ನು ಸೋಲಿಸೋದು ಇದೇ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ರವರು ಮತ್ತೆ ಇವರ ಇಡೀ ಕಾಂಗ್ರೆಸ್ ಪಕ್ಷದ
ತಂಡ ನಾವು ಗೆದ್ದು ತೀರ್ತೀವಿ, ನೀವು ಸೋಲ್ತೀರಾ ಅನ್ನುವಂತ ಒಂದು ಸವಾಲನ್ನ ಹೇಳೋದ್ರ ಮೂಲಕ ಇಲ್ಲಿರುವಂತ ಜನ, ಕರ್ನಾಟಕದ ರಾಜ್ಯದ ಜನ 2 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತ ಹೇಳಿ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಗೊಂಡು ಬಂದ್ರು. ಕರ್ನಾಟಕದ ಜನ ಕತ್ಲಲ್ಲಿರಬಾರ್ದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ತಗೊಂಡು ಬಂದ್ರು. ಅಮ್ಮ, ಕರ್ನಾಟಕದ ಮನೆ ಹೆಣ್ಣು ಮಕ್ಕಳು ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಊರಿಗೆ ಹೋಗ್ಬೇಕಾದ್ರೆ ಉಚಿತವಾದ ಬಸ್ಸಲ್ಲಿ ಓಡಾಡ್ಲಿ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಉಚಿತವಾದ ಬಸ್ಗಳನ್ನು ತಂದ್ರು. ಬಡವರ ಮಕ್ಕಳಿಗೆ ಕೆಲಸ ಸಿಗಲಿಲ್ಲ ಅಂತಂದ್ರೆ 3,000 ರೂಪಾಯಿ ಕೊಡುವಂತ ಯೋಜನೆಗಳನ್ನು ತಂದ್ರು. ಇಂಥ ಯೋಜನೆಗಳನ್ನ ಕೊಟ್ಟಿರುವಂತ ಜನ ಏನಿದ್ದೀರಿ, ನೀವು ಸಾಕು ಸಿದ್ದರಾಮಯ್ಯನವ್ರಿಗೆ, ನೀವು ಸಾಕು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ. ಸಿದ್ದರಾಮಯ್ಯನವ್ರನ್ನ ಮುಟ್ಟೋದಕ್ಕೆ, ಡಿ.ಕೆ. ಶಿವಕುಮಾರ್ ಅವರನ್ನ ಮುಟ್ಟೋದಕ್ಕೆ, ರಾಜಣ್ಣ ಅವ್ರನ್ನ ಮುಟ್ಟೋದಕ್ಕೆ, ಚಲವಣ್ಣ ಅವ್ರನ್ನ ಮುಟ್ಟೋದಕ್ಕೆ ಇನ್ನು ಯಾವ ಜನ್ಮದಲ್ಲೂ ಕೂಡ ಇವರು ಯಾರಿಂದಲೂ ಕೂಡ ಸಾಧ್ಯ ಆಗಲ್ಲ. ನಾವೆಲ್ಲ ಒಟ್ಟಾದ್ರೆ ಕಾಂಗ್ರೆಸ್ ನಮ್ಮ ಒಟ್ಟು ಶಕ್ತಿಯಿಂದ ಇಡೀ ದೇಶಕ್ಕೆ ಈ ಬಾರಿ ಒಂದು ಹೊಸ ಪಾಠವನ್ನು ಹೇಳುತ್ತೆ. ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಏನು ಅಂತಂದ್ರೆ, ಸಿದ್ದರಾಮಯ್ಯನವ್ರ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದ್ರು. ನನಗನ್ಸುತ್ತೆ ಇದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಕಟ್ಟ ಕಡೆಯ ಹೋರಾಟ. ಈ ಹೋರಾಟದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಒಟ್ಟಿಗೆ ಕೈ ಹಿಡಿದು ಈಗ ಏನು ಹೋರಾಟವನ್ನು ನಡೆಸ್ತಿದ್ದಾರೆ, ಈ ಹೋರಾಟದಲ್ಲಿ ಇವರಿಗೆ ಜಯ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ. ಹೀಗಾಗಿ ನಾವೆಲ್ಲರೂ ಕೂಡ ಜೈಕಾರ ಹಾಕೋಣ. ಸಿಗುತ್ತಲ್ವಾ? ಜಯ ಸಿಗುತ್ತಲ್ವಾ? ಸಿಗುತ್ತಲ್ವಾ? ಎಲ್ಲರೂ ಎರಡೂ ಕೈ ಪಕ್ಷದವ್ರು ಎಲ್ಲ ಕೈ ಎತ್ತಿ, ಅನ್ನ ಕೊಟ್ಟ ಕೈಯಿನ ಪರವಾಗಿ ನೀವೆಲ್ಲರೂ ಕೂಡ ಕೈ ಎತ್ತಿ ಜೈಕಾರ ಹಾಕೋಣ. ಶ್ರೀಮಾನ್ ಸಿದ್ದರಾಮಯ್ಯನವ್ರಿಗೆ ಇನ್ನು ಜೋರ್ ಧ್ವನಿಯಲ್ಲಿ ಹೇಳ್ಬೇಕು, ಪಾದಯಾತ್ರೆಯಲ್ಲಿ ಬರ್ತಿರೋರು ಗೊತ್ತಾಗ್ಬೇಕು. ಶ್ರೀಮಾನ್ ಸಿದ್ದರಾಮಯ್ಯನವ್ರಿಗೆ, ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಧನ್ಯವಾದ. ಪ್ರೀತಿಯ ಬಂಧುಗಳೇ, ಧನ್ಯವಾದ. ಕೇಳಿಸ್ಕೊಂಡ್ರಿ ಅಲ್ಲ, ನಮ್ ಸರ್ ಅವರು ಇಷ್ಟೊತ್ತು ಏನೆಲ್ಲ ಹೇಳಿದ್ರು. ಒಟ್ಟಾರೆ ನಮ್ಮ ನಿಮ್ಮ ಎಲ್ಲರ ನಮ್ಮ ರಾಜ್ಯದ ಶ್ರೇಯೋಭಿವೃದ್ಧಿ ಇರೋದು ನಮ್ಮ ಸರ್ಕಾರದಲ್ಲಿ. ಹಾಗಾಗಿ ಮತ್ತೊಮ್ಮೆ ನಮ್ಮ ಸರ್ಕಾರಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.